ನಮಸ್ಕಾರ ಸ್ನೇಹಿತರೆ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಗೆಳೆಯ ವೈಶಾಖ್ ದುಡುಕಿನ ನಿರ್ಧಾರ ತಗೊಂಡಿದ್ದಾರೆ. ಹಗ್ಗಕ್ಕೆ ಕುತ್ತಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕೃಷಿ ತಾಪಂಡ ಯಾರು? ಈಕೆ ಪ್ರೀತಿಯ ಬಗ್ಗೆ ನೋವಿನಿಂದ ಏನು ಹೇಳಿದ್ರು ಗೊತ್ತಾ? ಇವರ ಹಿಂದೆ ಬಿದ್ದು ಪ್ರೀತಿಸಿ ಕೈ ಕೊಟ್ರ ಅರವಿಂದ ರೆಡ್ಡಿ. ವೈಶಾಖ್ ಮತ್ತು ಕೃಷಿ ತಾಪಂಡ ನಡುವೆ ಏನೆಲ್ಲ ಇತ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕೃಷಿ ತಾಪಂಡ ಹಿನ್ನೆಲೆ ಏನು? ಕೃಷಿ ತಾಪಂಡ 1989 ಸೆಪ್ಟೆಂಬರ್ 23ರಂದು ಕೊಡಗಿನ ಕೊಡವ ಕುಟುಂಬದಲ್ಲಿ ಜನಿಸಿದ್ರು. ಇವರಿಗೆ ಈಗ 36 ವರ್ಷ ವಯಸ್ಸಾಗಿದೆ. ಕೃಷಿ ತಾಪಂಡ ತಂದೆ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು. ತಾಯಿ ಲತಾ ತಾಪಂಡ ಗೃಹಿಣಿಯಾಗಿದ್ರು. ಕೃಷಿ ತಾಪಂಡ ಚಿನ್ಮಯ ವಿದ್ಯಾಲಯದಲ್ಲಿ PUC ಮುಗಿಸಿದ್ರು. ನಂತರ ಬೆಂಗಳೂರಿನ HAL ಅಥವಾ ಹಿಂದೂಸ್ತಾನ್ ಅಕಾಡೆಮಿಯಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ವಿಚಾರದಲ್ಲಿ ಡಿಪ್ಲೊಮೊ ಕಂಪ್ಲೀಟ್ ಮಾಡಿದ್ರು. ಇದೇ ಟೈಮಲ್ಲಿ HAL ನಲ್ಲಿ ಮೈಕ್ರೋಲೈಟ್ ವಿಮಾನಗಳನ್ನ ಹಾರಿಸುವ ವಿಶೇಷ ತರಬೇತಿಯನ್ನ ಪಡ್ಕೊಂಡ್ರು. ಸಿನಿರಂಗಕ್ಕೆ ಬರುವ ಮುನ್ನ ಅಮೆರಿಕ ಮೂಲದ ಇಂಟರ್ಕಾಲ್ ಎಂಬ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಕೂಡ ಮಾಡಿದ್ರು. ಕಲರ್ಫುಲ್ ಬದುಕಿಗೆ ಬಂದ ಕೃಷಿ. ಒಳ್ಳೆಯ ಕೆಲಸವನ್ನ ಬಿಟ್ಟ ಕೃಷಿ ತಾಪಂಡ ಬಣ್ಣದ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರು. ಮಾಡೆಲ್ ಆಗಿ ಕೆಲಸ ಮಾಡಿದ ಕೃಷಿ 2014ರಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು. 12 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ಈ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾದ್ರು. 2016ರಲ್ಲಿ ಕಹಿ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ರು. ಆದ್ರೆ ನಂತರ ಚಿತ್ರೀಕರಣ ನಡೆದಿದ್ದ ಅಕಿರಾ ಸಿನಿಮಾ ಮೊದಲು ರಿಲೀಸ್ ಆಯ್ತು. ಇದಾದ್ಮೇಲೂ ಹಲವು ಸಿನಿಮಾಗಳಲ್ಲಿ ಕೃಷಿ ಬಣ್ಣ ಹಚ್ಚಿದ್ರು. ಆದ್ರೆ ಇವರ ನಟನೆಯ ಸಿನಿಮಾಗಳಿಗೆ ಅಷ್ಟೊಂದು ಯಶಸ್ಸು ಸಿಗ್ಲಿಲ್ಲ. ಕನ್ನಡಕ್ಕಾಗಿ ಒಂದನ್ನ ಒತ್ತಿ, ಭರಾಟೆ, ಲಂಕೆ ಹೀಗೆ ಒಟ್ಟು 8 ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ಉದ್ಯಮಿ ನಿರ್ಮಾಪಕನ ಜೊತೆ ಪ್ರೀತಿ. 43 ವರ್ಷದ ಉದ್ಯಮಿ ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿ. ಇವರು AVR ಎಂಟರ್ಟೈನ್ಮೆಂಟ್ ಸಂಸ್ಥೆಯ ಮಾಲೀಕರಾಗಿದ್ದು ರಿಯಲ್ ಎಸ್ಟೇಟ್ ನಲ್ಲೂ ತೊಡಗಿಸಿಕೊಂಡಿದ್ದಾರೆ. ಈ ಅರವಿಂದ್ ರೆಡ್ಡಿ ಮತ್ತು ಕೃಷಿ ತಾಪಂಡ 2023ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಕ್ರಿಕೆಟ್ ಟೂರ್ನಿ ಒಂದರಲ್ಲಿ ಮೊದಲ ಸಲ ಭೇಟಿಯಾಗಿದ್ರು. ಇಲ್ಲಿಂದ ಇಬ್ಬರು ತುಂಬಾ ಕ್ಲೋಸ್ ಆಗಿ ಕೊನೆಗೆ ಲಿವ್ ಇನ್ ರಿಲೇಶನ್ಶಿಪ್ ಶುರು ಮಾಡ್ಕೊಂಡ್ರು. ವಯಸ್ಸಿನಲ್ಲಿ 8 ವರ್ಷ ಗ್ಯಾಪ್ ಇದ್ರು. ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಬಿದ್ರು. 2024ರ ಜೂನ್ ತಿಂಗಳಲ್ಲಿ ಇಬ್ಬರು ಮದುವೆಯಾಗಬೇಕು ಅಂತ ಕೂಡ ಪ್ಲಾನ್ ಹಾಕೊಂಡಿದ್ರು. ಆದ್ರೆ ನಂತರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಇಬ್ಬರು ಪರಸ್ಪರ ದೂರ ಆದ್ರು. ದೂರವಾದ ಬಳಿಕ ರೆಡ್ಡಿ ವಿರುದ್ಧ ಕೃಷಿ ದೂರು. ಅರವಿಂದ್ ರೆಡ್ಡಿ ದೂರ ಆದ್ಮೇಲೆ ಕೃಷಿ ತಾಪಂಡ ಒಂದು ದೂರು ಕೊಟ್ರು. ಅರವಿಂದ್ ರೆಡ್ಡಿ ಜೊತೆಗೆ ಇದ್ದಾಗ ಡೈಲಿ ಕುಡಿದು ಗಲಾಟೆ ಮಾಡ್ತಿದ್ರು, ಹೊಡಿತಿದ್ರು. ದೂರ ಆಗಲು ಯತ್ನಿಸಿದಾಗ ಬಲವಂತವಾಗಿ ಮದುವೆಯಾಗುವಂತೆ ಒತ್ತಾಯ ಮಾಡಿದ್ರು. ಈಗಲೂ ನನ್ನ ಫೋಟೋ ಮಾರ್ಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು. ಈ ಸಂಬಂಧ ಪೊಲೀಸರು ಅರವಿಂದ್ ರೆಡ್ಡಿಯನ್ನ ಅರೆಸ್ಟ್ ಕೂಡ ಮಾಡಿದ್ರು. ಆದ್ರೆ ನಂತರ ಜಾಮೀನಿನ ಮೇಲೆ ಹೊರಬಂದ ಅರವಿಂದ್ ರೆಡ್ಡಿ, ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ. ಆಕೆಗೆ ನಾನು ಐಷಾರಾಮಿ ಕಾರು ಕೊಡ್ಸಿದ್ದೀನಿ, ಸೈಟ್ ಕೂಡ ಮಾಡಿ ಕೊಟ್ಟಿದ್ದೀನಿ. ಆದ್ರೆ ಆಕೆಗೆ ಮತ್ತೊಂದು ಗಂಡಸಿನ ಜೊತೆ ಸಂಬಂಧ ಇದ್ದಿದ್ದು ಗೊತ್ತಾಗಿ ದೂರ ಆಗಿದ್ದೀನಿ ಅಷ್ಟೇ. ನಂದೇನೂ ತಪ್ಪಿಲ್ಲ ಅಂತ ಕೃಷಿ ತಾಪಂಡ ವಿರುದ್ಧ ಪ್ರತಿ ದೂರು ಕೊಟ್ರು. ಉದ್ಯಮಿಗೆ ಸರ್ವಸ್ವವನ್ನೂ ಕೊಟ್ಟಿದ್ರ ಕೃಷಿ. ಸಂದರ್ಶನದಲ್ಲಿ ನೋವಿನಿಂದ ಹೇಳಿದ್ದೇನು? ಸಂದರ್ಶನ ಒಂದರಲ್ಲಿ ಕೃಷಿ ತಾಪಂಡ ಈ ಬಗ್ಗೆ ಮಾತಾಡಿದ್ರು. ನಾನು ಪ್ರೀತಿಸೋದನ್ನ ಇಷ್ಟಪಡ್ತೀನಿ. ಪ್ರೀತಿ ಇಲ್ಲದೆ ನನ್ನ ಜೀವನ ಖಾಲಿ ಅನ್ಸುತ್ತೆ. ನಾನು ಹೇಗಂದ್ರೆ ನನ್ನ ಯಾರು ಇಷ್ಟಪಡ್ತಾರೋ ಅವರಿಗೆ ಸರ್ವಸ್ವವನ್ನು ಕೊಟ್ಟು ಬಿಡ್ತೀನಿ. ಎಲ್ಲಿಗೆ ಲೈನ್ ಹಾಕ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲ, ಮೊದಲು ಪ್ರಪೋಸ್ ಮಾಡಿದ್ದು ಅವರೇ. ಆದ್ರೆ ಓಕೆ ಹೇಳಲು ನಾನು ಹಲವು ತಿಂಗಳು ಟೈಮ್ ತಗೊಂಡಿದ್ದೆ. ನಂತರ ನಾನು ಕೂಡ ಆ ವ್ಯಕ್ತಿಯನ್ನ ನಿಜವಾಗಿಯೂ ಇಷ್ಟಪಟ್ಟು ಓಕೆ ಅಂದಿದ್ದೆ. ಅವರು ಕೂಡ ಅಷ್ಟೇ ಕಾಳಜಿ ಮಾಡ್ತಿದ್ರು. ಕ್ಯಾಬ್ ಆಟೋದಲ್ಲಿ ಓಡಾಡೋಕೆ ಬಿಡ್ತಿರ್ಲಿಲ್ಲ. ದೂರ ಎಲ್ಲಿಗಾದ್ರೂ ಹೊರಟ್ರೆ 10 ನಿಮಿಷಕ್ಕೊಂದ್ಸಲ ಕಾಲ್ ಮಾಡಿ ಮಾತಾಡ್ತಿದ್ರು. ಆದ್ರೆ ಕಾಲ ಕಳೆದಂತೆ ಎಲ್ಲವೂ ಬದಲಾಯಿತು. ಟೈಮ್ ಕೊಡೋದು ಕಡಿಮೆ ಆಯ್ತು. ಕೇರ್ ಮಾಡೋದು ಮಾಯ ಆಗ್ತಾ ಬಂತು. ಗಮನನೇ ಕೊಡ್ತಿರ್ಲಿಲ್ಲ. ನಾನು ಆಸ್ಪತ್ರೆಯಲ್ಲಿ ಇದ್ರು ಅವರು ಬರ್ಲಿಲ್ಲ. ಹೀಗೆ ನಾವು ದೂರ ಆಗ್ತಾ ಹೋದ್ವಿ ಅಂತ ಕೃಷಿ ತಾಪಂಡ ದುಃಖ ತೋಡ್ಕೊಂಡಿದ್ರು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನಂದೇ ತಪ್ಪು ಅಂತ ಹೇಳ್ತಾರೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇಲ್ಲಿಗೆ ಎಲ್ಲವನ್ನ ಬಿಟ್ಟು ಬಿಡಿ. ಅದೇ ವಿಷಯವನ್ನ ಕೆದಕ್ಬೇಡಿ. ನಾನು ಎಲ್ಲವನ್ನ ಮರೆತು ಮೂವ್ ಆನ್ ಆಗ್ಬೇಕು, ನನಗೆ ಬದುಕೋಕೆ ಬಿಡಿ ಅಂತ ಬೇಡಿಕೊಂಡಿದ್ರು. ಕೃಷಿಯ ಜೀವನಕ್ಕೆ ವೈಶಾಖ್ ಎಂಟ್ರಿ. ಈ ನಡುವೆ ಕೃಷಿ ತಾಪಂಡಗೆ ಆಟೋಮೊಬೈಲ್ ಮತ್ತು ಗ್ಯಾರೇಜ್ ಉದ್ಯಮಿ ವೈಶಾಖ್ ರೆಡ್ಡಿಯ ಪರಿಚಯ ಆಗಿತ್ತು. ಇಬ್ಬರು ತುಂಬಾ ಕ್ಲೋಸ್ ಆಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಕೃಷಿ ತಾಪಂಡ ಮನೆಯ ಮತ್ತೊಂದು ಕೀ ಈ ವೈಶಾಖ್ ಬಳಿ ಇರ್ತಿತ್ತು. ಆಗಾಗ್ಗೆ ಮನೆಗೆ ಕೂಡ ಹೋಗಿ ಬರ್ತಿದ್ರು. ಈ ವೈಶಾಖ್ಗೆ ಆಗಾಗಲೇ ಮದುವೆಯಾಗಿ 14 ವರ್ಷದ ಮಗ ಕೂಡ ಇದ್ದ.
ಇವೆಲ್ಲದರ ನಡುವೆ ಅರವಿಂದ್ ರೆಡ್ಡಿಗೆ 7 ಕೋಟಿ ಕೊಡುವಂತೆ ಬೆದರಿಕೆ ಪತ್ರ ಬಂತು. ಪೊಲೀಸರು ತನಿಖೆ ನಡೆಸಿದಾಗ ಅದನ್ನ ಕಳುಹಿಸಿದ್ದು ವೈಶಾಖ್ ಅಂತ ಗೊತ್ತಾಯ್ತು. ಪೊಲೀಸರು ವೈಶಾಖರನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ರು. ಜೈಲಿಗೆ ಹೋಗಿದ್ದ ವೈಶಾಖ್ ರೆಡ್ಡಿ ಜಾಮೀನಿನ ಮೇಲೆ ಬಿಡುಗಡೆ ಆದ್ರು. ಆದ್ರೆ ಇದಾದ್ಮೇಲೆ ವೈಶಾಖ್ ವೈಯಕ್ತಿಕ ಜೀವನ ಹಾಳಾಗಿ ಹೋಯ್ತು. ದಿನೇ ದಿನೇ ಕೃಷಿ ತಾಪಂಡ ಜೊತೆ ವೈಶಾಖ್ ಕ್ಲೋಸ್ ಆಗ್ತಿರೋದು ಪತ್ನಿಗೆ ಇಷ್ಟ ಆಗ್ಲಿಲ್ಲ. ಹೀಗಾಗಿ ಪತಿ ವೈಶಾಖರನ್ನ ದೂರ ಇಟ್ಟು ಮಾತಾಡೋದೇ ಬಿಟ್ಟು ಬಿಟ್ರು. ಮತ್ತೊಂದ್ ಕಡೆ ಡಿಪ್ರೆಷನ್ಗೆ ಒಳಗಾಗಿದ್ದ ವೈಶಾಖ್ ಈಗ ಕೃಷಿ ತಾಪಂಡ ಮನೆಯಲ್ಲೇ ಹಗ್ಗ ತಗೊಂಡಿದ್ದಾರೆ. ವೈಶಾಖ್ ಪತ್ನಿ ಮೇಘನಾ ಮಾತನಾಡಿ, ಇದರಲ್ಲಿ ಕೃಷಿ ತಾಪಂಡ ತಪ್ಪಿಲ್ಲ, ವೈಶಾಖ್ ಸಾವಿನಲ್ಲಿ ಅನುಮಾನವೂ ಇಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಕೃಷಿ ತಾಪಂಡ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಹುಡುಗರಿಗಾದ್ರೂ ಅಷ್ಟೇ, ಹುಡುಗಿಯರಿಗಾದ್ರೂ ಅಷ್ಟೇ, ಪ್ರೀತಿ ಮದುವೆ ಓಕೆ, ಇವೆರಡರ ಮಧ್ಯದಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಗತ್ಯ ಇದೆಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.